ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡೌನ್ ಮೆಣಸಿನ್ಕಾಯಿ ತುಂಬಗಾಯಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನೋ ಅದಕ್ಕೆ ನಾನು ಡೌನ್ ಮೆಣಸಿನ್ಕಾಯಿ, ಈರುಳ್ಳಿ, ಶೇಂಗಾ ತೊಗೊಂಡೈತಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಇರ್ತೈತಲ್ರಿ ಅದನ್ನು ಕಟ್ ಮಾಡಿ ತೊಗೊಂಡನಿ, ಹಸಿ ಮೆಣಸಿನ್ಕಾಯಿ ತೊಗೊಂಡನಿ, ಈ ಒಣ ಮೆಣಸಿನ್ಕಾಯಿ ಬ್ಯಾಡಗಿಕಾಯಿ ಇರ್ತಾವಲ್ರಿ ಅವನ್ನ 4 ತೊಗೊಂಡನಿ, ಆಮೇಲೆ ಹವೇಜ್ ಕಾಳು ತೊಗೊಂಡೈತ್ರಿ, ಜೀರಿಗೆ ತೊಗೊಂಡೈತಿ, ಸಾಸಿವೆ, ಅರಿಶಿನ ಪುಡಿ, ಖಾರ ತೊಗೊಂಡೇನ್ರಿ, ಅದಕ್ಕೊಂದು ಸ್ವಲ್ಪ ಹುಣಸೆ ರಸ ತೊಗೊಂಡೇನಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ದಪ್ಪಗೊಂದು ಸ್ವಲ್ಪ ಹೆಚ್ಚಿಟ್ಕೊಂಡೇನ್ರಿ, ಸಣ್ಣಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡೇನಿ. ಈಗ ಫಸ್ಟ್ ನಾ ಖಾರ ಹುರ್ಕೊಳಾಕ್ತೇನೆ ರೀ. ಇವು ಕಂಪಾಗೋ ತನಕ ಹುರಿಬೇಕು. ಕಂಪು ಹತ್ತಾರಲ್ರಿ, ಅಂದ್ರೆ ಒಂಥರ ಸ್ಮೆಲ್ ಬರ್ತಾವೆ, ಹುರಿದಿದ್ದು ಚಟಪಟ ಆತಾವು. ಹಂಗೆ ಬರುತ್ತಾನ ಹುರಿದ್ರೆ ಮಸಾಲೆ ಭಾರಿ ಬೆಸ್ಟ್ ಆಗುತ್ತೆ ರೀ ಇದು. ಅದಕ್ಕೆ ಇದು ಸ್ಟಫ್ ಮಾಡೋಕೆ ಮಸಾಲೆ ತುಂಬ್ತೀವಲ್ರಿ ಅವಾಗ ಭಾರಿ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ಇದನ್ನ ಚಟಪಟ ಅನ್ನೋ ತನಕ ಕಂಪು ಆಗೋ ತನಕ ಹುರಿಬೇಕಾಗತ್ತೆ. ಇದು ಹುರಿಯಾಕತ್ತಾನ ನೋಡಿ, ಖಾರಗಳು ಚಟ್ಪಟನ ಆಗ್ತಾವ್ರಿ. ಇದೆಲ್ಲ ಹುರಿದ ಇದು ತಣ್ಣಗಾಗಿನ ಮಿಕ್ಸಿಗೆ ಹಾಕ್ಬೇಕಾಕತಿ. ಇದು ನೋಡಿ ಹುರಿದು ತಗೊಳಕತ್ತೈತಿ ನೋಡಿರಿ. ಇದು ಈ ಥರ ಎಲ್ಲ ಕೈಯಾಡಿಸಿ ಹುರಿದ್ರಿಂತ ಚಟಪಟ ಅನ್ನೋದು ಕಂದು ಬಣ್ಣಕ್ಕೆ ಬಂದಿಂದ ಅದು ಬೆಸ್ಟ್ ಆಗಿರ್ತೈತಿ ನೋಡಿರಿ. ಈಗ ಹುರಿದೈತಿದು ಖಾರಗಳು. ಆಮೇಲೆ ಈಗ ಶೇಂಗಾ ಹುರ್ಕೊಳಕ್ತೈತಿ. ಶೇಂಗಾನು ಒಂಥರ ಚಿಕ್ಕಿ ಚಿಕ್ಕಿ ಬರುತ್ತನೂ ಹುರಿಬೇಕಾಕತಿ. ಆದರೆ ಇದು ಸ್ಟಫಿಂಗಕ್ಕೆ ಇವೆಲ್ಲ ಮಾಡಿ ಹಾಕೋದ್ರಿಂತ, ಮಸಾಲೆ ಹಾಕೋದ್ರಿಂತ ಭಾರಿ ಟೇಸ್ಟ್ ಬರ್ತೈತೆ. ಅದು ಪಲ್ಯ ಗ್ರೇವಿನ ಚಲೋ ಆಗ್ತೈತಿ. ಅದಕ್ಕೆ ಇನ್ನು ಗ್ರೇವಿ ಇರೋದ್ರಿಂತ ತಿನ್ನೋಕೆ ಸಜ್ಜಿ ರೊಟ್ಟಿ ಒಳಗಾಗಲಿ, ಚಪಾತಿ ಒಳಗಾಗಲಿ, ಇದನ್ನ ಅನ್ನದೊಳಗಾಗಲಿ ಎಲ್ಲಕ್ಕೂ ತಿನ್ನೋಕೆ ಭಾರಿ ಬೆಸ್ಟ್ ಆಗಿರ್ತೈತೆ ರೀ. ಅದಕ್ಕೆ ಈ ಥರ ಎಲ್ಲ ಶೇಂಗಾನು ಚೆಂದಂಗೆ ಹುರ್ಕೋಬೇಕು ರೀ. ಅದಕ್ಕೊಂದು ಸ್ಮೆಲ್ಲೇ ಇರ್ತೈತಲ್ಲ ರೀ ಹುರಿದಿಂದ, ಆ ಥರ ಸ್ಮೆಲ್ ಬರ್ತಾನೆ ಚೆಂದಂಗೆ ಶೇಂಗಾ ಹುರ್ಕೋಬೇಕು. ಖಾರಗಳು ಅಷ್ಟೇ ಚೆಂದಂಗೆ ಹುರ್ಕೋಬೇಕು. ಇವೆಲ್ಲ ಈಗ ಶೇಂಗಾ ಹುರಿಯಾಕತ್ತಾವ ನೋಡ್ರಿ, ಹುರಿದಾವು ಹಿಂಗೆ ಒಂಥರ ಕೆಂಪಾಗಬೇಕು ರೀ ಶೇಂಗಾ. ಅದಕ್ಕೆ ಇವೆಲ್ಲ ಶೇಂಗಾ ಹುರ್ಕೊಂಡಿಂದ ಎಲ್ಲ ಹಾಕೋದ್ರಿಂತ ಮಸಾಲೆ ಮಸ್ತ್ ಆಗುತ್ತೆ ರೀ. ಇದು ಶೇಂಗಾ ಹುರಿದಾವೀಗ ಇವನ್ನ ಎಲ್ಲ ತಕ್ಕೊಂಡು ಮತ್ತು ನೋಡಿರಿ ಈ ಥರ ಶೇಂಗಾ ಕೆಂಪಾಗ್ಯಾವ. ಹಿಂಗೆ ಹುರ್ಕೋಬೇಕು ರೀ ಇವನ್ನೆಲ್ಲ. ಶೇಂಗಾ ಹುರ್ಕೊಳ್ಳೋದ್ರಿಂದ, ಹಸಿ ಶೇಂಗಾ ಹಾಕೋದ್ರಿಂತ ಸ್ಮೆಲ್ ಸರಿ ಇರೋದಿಲ್ಲ. ಅದಕ್ಕೆ ಹುರಿದು ಹಾಕೋಬೇಕು ರೀ. ಆಮೇಲೆ ಈಗ ನಾನು ಇದಕ್ಕೆ ಆಯಿಲ್ ಹಾಕ್ಕೊಳಕ್ತೇನೆ ರೀ. ಆಯಿಲ್ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳಕ್ತೇನೆ. ಇದು ಮಸಾಲೆ ಮಾಡೋಕೆ ಹುರ್ಕೊಳಕ್ತೇನೆ ರೀ. ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕಾಕತಿ. ಈರುಳ್ಳಿ ದಪ್ಪಗೆ ಹೆಚ್ಚಿದ್ನ ಅಂತ ಹೇಳಿದ್ನಲ್ರಿ, ಈರುಳ್ಳಿ ದಪ್ಪನ ಹೆಚ್ಚಿದ್ದು ಈರುಳ್ಳಿ ಇದಕ್ಕೆ ಹಾಕ್ಕೊಳಕ್ತಾನೆ. ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಒಗ್ಗರಣೆಗೂ ಬೇಕು ರೀ, ಅದನ್ನೂ ಇಟ್ಕೊಂಡಿರ್ಬೇಕು. ಈಗ ನೋಡಿರಿ ದಪ್ಪ ಉಳ್ಳಾಗಡ್ಡಿ ಇದು ಮಸಾಲೆಗೆ ಹಾಕ್ಕೊಳಕ್ತಾನೆ. ಆಮೇಲೆ ಹಸಿ ಕೊಬ್ಬರಿ ಎಲ್ಲ ಹುರ್ಕೊಳಕ್ತೈತೆ ರೀ. ಈ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಚೆಂದಂಗೆ ಹುರಿಬೇಕು ರೀ ನೋಡಿ. ಈಗೆಲ್ಲ ಹುರಿದು ಇದ್ರೊಳಗೆ ತಗೋಬೇಕು. ಒಂದು ಕಡೆ ಮಸಾಲೆದೆಲ್ಲ ನಾವು ಏನೇನು ಮಿಕ್ಸಿ ಜಾರಿಗೆ ಹಾಕ್ತೇವೋ ಅವನ್ನೆಲ್ಲ ಹುರ್ಕೊಳಕ್ತತಿ. ಈಗ ಹವೇಜ್ ಹುರ್ಕೊಳಕ್ತತಿ. ಈಗ ಹವೇಜ್ ಒಳಗನ ಒಂಚೂರು ಜೀರಿಗೆ ಹಾಕಿಬಿಟ್ರೆ ಅವು ಚೆಂದ ಹುರಿತಾವೆ. ಹವೇಜ ಜೀರಿಗೆ ಎರಡೂ ಕೂಡ ಹುರಿದ್ರಿಂತ ಅವು ಸಿಡಿದದು ಇರ್ತಾವಲ್ರಿ, ಅವೆಲ್ಲ ಏನು ಅನ್ಸಂಗಿಲ್ಲ, ಎರಡೂ ಕೂಡ ಹುರಿಬೋದು ಅವನು. ಈಗ ನೋಡಿರಿ ಹವೇಜ ಜೀರಿಗೆ ಎರಡು ಹುಡ್ಕೊಂಡು ಇದ್ರಾಗ ಒಣ ಮೆಣಸಿನ್ಕಾಯಿ ಯಾಕೆ ಹಾಕಾಕ್ತಾನೆ ಅಂದ್ರೆ ಅದು ಘಾಟ್ ಬರಬಾರ್ದು ಅಂಥೇಳಿ ಒಣ ಮೆಣಸಿನ್ಕಾಯಿನೂ ಇದೇ ಜೀರಿಗೆ ಒಳಗನ ಹಾಕ್ಕೊಳಕ್ತಾನೆ. ಇವೆಲ್ಲ ಹುರಿದು ಚೆಂದಂಗೆ ಹುರಿದು ತಗೋಬೇಕ್ರಿ. ಈಗ ನೋಡಿರಿ ಇದೆಲ್ಲ ಮಸಾಲೆ ಮಸ್ತಾಗೈತಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತಾನೆ. ಈಗ ಇದೇ ಹುರಿದಿದ್ದು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಕತಿ. ಹಸಿ ಕೊಬ್ಬರಿ ಇವೆಲ್ಲ ಇರೋದ್ರಿಂತ ನೀರೇನು ಬೇಕಾಗೋದಿಲ್ಲ. ಯಾಕಂದ್ರೆ ಇದು ಹಸಿ ಕೊಬ್ಬರಿನೂ ಇರ್ತೈತಿ, ಈರುಳ್ಳಿನೂ ಇರ್ತೈತಿ ಹುರಿದಿದ್ದು. ಆದಷ್ಟು ನೀರು ಹತ್ತಂಗಿಲ್ಲ ರೀ. ನಿಮಗೇನಾರು ಒಂಚೂರು ನೀರಿನ ಅವಶ್ಯ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕೋಬೋದು ಪೇಸ್ಟಿಗೆ. ನಾ ಇಲ್ಲಿ ನೀರು ಹಾಕ್ಲಾರ್ದನ ಮಾಡೇನೆ ನೋಡಿರಿ. ಇದೆಲ್ಲ ಹಾಕೊಂಡೇನೆ, ನೀರು ಹಾಕ್ಲಾರ್ದನ ಮಾಡ್ತೀನಿ ಈಗ. ಇದೆಲ್ಲ ಇರೋದ್ರಿಂತ ನೀರೇನು ಅಷ್ಟು ಬೇಕಾಗೋದಿಲ್ಲ. ಆದರೆ ನೀವು ಸ್ವಲ್ಪ ಹಾಕ್ತಿದ್ರೆ ಹಾಕ್ಬೋದು. ಇದಕ್ಕೆ ಉಪ್ಪು ಹಾಕ್ಕೊಂಡನ್ನ ಪೇಸ್ಟ್ ಮಾಡಬೇಕು. ಈಗ ಒಂದು ಅರ್ಧ ಪೇಸ್ಟ್ ಆಗೈತಿ. ಇದಕ್ಕೆ ಮತ್ತೆ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ತಗೋತೀನಿ. ಇದಕ್ಕೆ ಈಗ ಸ್ಟಫಿಂಗಕ್ಕೆ ಅಂಥೇಳಿ ಇದನ್ನೆಲ್ಲ ಮ್ಯಾಲಿಂದ ತುಂಬ ಕಟ್ ಮಾಡ್ಕೋಬೇಕಾಕತಿ. ಅದನ್ನ ಹೆಂಗೆ ಮಾಡೋದಂದ್ರೆ ಮ್ಯಾಲಿಂದೆಲ್ಲ ಒಂದಿಷ್ಟು ಚಾಕು ತೊಗೊಂಡು ಅದನ್ನ ಇದನ್ನು ಮಾಡಿ ಒಂಚೂರು ಬೀಜ ತಗೋಬೇಕು. ಅದ್ರೊಳಗಿಂದ ಮ್ಯಾಲಿಂದು ಬೀಜ ಫುಲ್ ಇರ್ತೈತಿ ಇದಕ್ಕೆಲ್ಲ ಮೆಣಸಿನ್ಕಾಯಿಗೆ. ಅದಕ್ಕೊಂದು ಸ್ವಲ್ಪ ಮ್ಯಾಲಿನ ಬೀಜ ತಗೊಂಡು ಹಿಂಗೆಲ್ಲ ಮಾಡಿ ಇಟ್ಕೋಬೇಕು ನೋಡಿ. ಎಲ್ಲ ತುಂಬೆಲ್ಲ ತಗೊಳಕ್ತೈತಿ.
ಫ್ರೆಶ್ ಆಗಿರುವಂಥ ಇದು ಡಾನ್ ಮೆಣಸಿನ್ಕಾಯಿ ಈಗ ಸೀಸನ್ ಅಲ್ರಿ, ಚಲೋ ಚಂದನೂ ಮೆಣಸಿನ್ಕಾಯಿ ಎಲ್ಲ ಸಿಕ್ಕಿರ್ತಾವೆ. ಅವು ಇರ್ತಾವೆ, ಇರೋದ್ರಿಂದ ಭಾಳ ಸ್ಟಫಿಂಗ್ ಮಾಡಿದ್ರೆ ಭಾಳ ಟೇಸ್ಟಿ ಪಲ್ಯ ಇದು. ಅದಕ್ಕೆ ಈಗ ಸೀಸನ್ ಐತೆ ಅಂತ ಹೇಳೇನ ನಾ ತೋರ್ಸಾಕ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಹಿಂಗೆಲ್ಲ ಸ್ಟಫಿಂಗಕ್ಕೆ ಹಿಂಗೆಲ್ಲ ಮಾಡಿ ಇಟ್ಕೋಬೇಕಾಕತಿ. ಎಲ್ಲನೂ ನಾವು ಸ್ಟಫಿಂಗಕ್ಕೆ ಮಾಡಿ ಇಟ್ಕೊಂಡನಿ ನೋಡಿರಿ. ಈ ಗ್ರೀನ್ ಮೆಣಸಿನ್ಕಾಯಿ ಇದು ಖಾರದ್ದು ಇರ್ತಾವೆ, ಇದ್ರೂ ಇರ್ತಾವೆ. ಶೇಂಗಾ ಪುಡಿ ತೊಗೊಂಡನಿ, ಸ್ವಲ್ಪ ಶೇಂಗಾ ಪುಡಿ ಅದಕ್ಕೆಲ್ಲ ಹಾಕೊಂಡ್ರೆ ಟೇಸ್ಟ್ ಬರ್ತೈತೆ ಅಂಥೇಳಿ ಈಗ ನಾ ಮಸಾಲೆ ಎಲ್ಲ ಕಲಸಾಕ್ತಾನೆ ಅದ್ರ ಸ್ಟಫಿಂಗಿಗೆ. ಈಗ ಶೇಂಗಾ ಪುಡಿ, ಖಾರ ಪುಡಿ ಎಲ್ಲ ತೊಗೋಬೇಕಾಕತ್ತೆ. ಇವೆರಡನ್ನು ನಾನು ಪುಡಿ ಮಾಡಿ, ಶೇಂಗಾ ಪುಡಿ ಮತ್ತು ಖಾರ ಪುಡಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೈತಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರ, ಅದನ್ನೂ ತೊಗೊಂಡೈತಿ. ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅವೆಲ್ಲ ತೊಗೊಂಡೈತಿ ಅದಕ್ಕೆ. ಇವು ಇದು ಆಮೇಲೆ ಇದ್ರ ಖಾರ ಪುಡಿ, ಶೇಂಗಾ ಪುಡಿ, ಅರಿಶಿನ ಪುಡಿ ರೀ. ಒಂದು ಇದ್ರ ಪ್ಲೇಟ್ ತೊಗೊಂಡು ಎಲ್ಲ ಹಾಕೋಬೇಕ್ರಿ ಅವನು. ಶೇಂಗಾ ಪುಡಿ ಹಾಕೋದು, ಖಾರ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿಂದ ಅದಕ್ಕೆ ಹುಣಸೆ ರಸ ಇರ್ತೈತಲ್ಲ, ಅದನ್ನೆಲ್ಲ ಹುಣಸೆ ರಸ ಅದಕ್ಕೆ ಹಾಕ್ಬೇಕು. ಹುಣಸೆ ರಸ ಹಾಕಿನೂ ನೀರು ಹಿಡಿತಿದ್ರೆ ನೀರು ಹಾಕ್ಬೋದು, ಇರಲಿಲ್ಲ ಅಂದರೆ ಇಷ್ಟ್ರ ಮೇಲೆ ಬಿಡೋಕೆ ಬರ್ತೈತಿ. ಇದು ಸ್ಟಫಿಂಗಿಗೆಲ್ಲ ಮಾಡ್ಕೊಳಕ್ತೈತಿ. ಈ ಥರ ಎಲ್ಲ ಕಲಿಸ್ಬೇಕ್ರಿ. ಅದನ್ನ ಉಪ್ಪು ಅದೆಲ್ಲ ಕುಡ್ಕೋಬೇಕು, ಚೆಂದಂಗೆ ಕಲಿಸಿ ಹಿಂಗೆ ಮಿಕ್ಸ್ ಮಾಡಿದ್ರಂತ್ರ ಅದು ಸ್ಟಫಿಂಗಿಗೆ ಅನುಕೂಲ ಆಕತಿ. ಖಾರ ಉಪ್ಪು ಎಲ್ಲ ಇದು ಉಪ್ಪು ಅದು ಎಲ್ಲ ಕುಡ್ಕೋಬೇಕ್ರಿ ಇದು ಪೌಡ್ರದು. ಆಮೇಲೆ ಇದಕ್ಕೆ ಪೇಸ್ಟ್ ಹಾಕಬೇಕಾಕತಿ. ಈ ಮಿಕ್ಸಿ ಜಾರ್ನಾಗ ಮಾಡ್ಕೊಂಡೈತೆ ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿದ ಪೇಸ್ಟ್ ಇರ್ತೈತಲ್ರಿ, ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಆ ಪೇಸ್ಟನ್ನು ಹಾಕಿ ಎಲ್ಲ ಕಲಿಸ್ಬೇಕ್ರಿ. ಅದನ್ನ ಕಲಿಸೋದ್ರಿಂತ ಗ್ರೇವಿ ಮಸ್ತ್ ಬರ್ತೈತಿ. ನೀವು ಮಾಡಿ ನೋಡಿರಿ ಇದನ್ನು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ಈಗ ಈ ಥರ ಎಲ್ಲ ಸ್ಟಫಿಂಗ್ ಗ್ರೇವಿ ಭಾರಿ ಮಸ್ತ್ ಇರ್ತೈತಿ. ಎಲ್ಲ ಈ ಥರ ತುಂಬಿ ಅದಕ್ಕೆ ಹೊರಗೆ ಬರಲಾರ್ದಂಗೆ ಮಾಡೋದಿರ್ತೈತಿ ಇದು. ಅದಕ್ಕೆ ನಾನು ಹಿಂಗೆ ಸ್ಟಫ್ ಮಾಡ್ಕೊಳಕ್ತೀನಿ, ಅದೆಲ್ಲೂ ಹೊರಗೆ ಹೋಗಲ್ಲ. ಈ ಥರ ಎಲ್ಲ ಸ್ಟಫ್ ಮಾಡ್ಕೊಂಡು ಇದ್ರ ಘಮನ ಐತ್ರಿ. ಈಗ ಹೇಳ್ತೀನಿ ನಾನು ಮಸಾಲೆದು. ಅದಕ್ಕೆ ಮಸಾಲೆಗೆ ನಮ್ಮ ದೇಶಕ್ಕೆ, ಇಂಡಿಯಾಕ್ಕೆ ಹೊರದೇಶದ ಅವರೆಲ್ಲ ಮಾರು ಹೋಗ್ಯಾರ್ರಿ. ಯಾಕಂದ್ರೆ ಮಸಾಲೆ ಈ ಘಮ ನೋಡಿದ್ರನ ಗೊತ್ತಾಗುತ್ತದೆ ಹೆಂಗಿರ್ತೈತೆ ಅಂತ ಹೇಳಿ. ನೋಡಿರಿ ಇದೆಲ್ಲ ಸ್ಟಫಿಂಗ್ ಮಾಡ್ಬೇಕಾಕತಿ. ಎಷ್ಟು ಚಂದ ಸ್ಮೆಲ್ ಬರ್ತೈತೆ ಅಂದರೆ ಇವೆಲ್ಲ ಕಾರೆಳು, ಎಳ್ಳು ಇವೆಲ್ಲ ಇರೋದ್ರಿಂತ ಶೇಂಗಾ ಭಾರಿ ಸ್ಮೆಲ್. ಎಳ್ಳು ಇನ್ನೊಂದು ಹೇಳೋದು ಮರ್ತಾನೆ ನಿಮಗೆ, ಎಳ್ಳು ಆಪ್ಷನ್ ರೀ, ಹಾಕೋಬೋದು. ಬಿಳಿ ಎಳ್ಳು, ಕರಿ ಎಳ್ಳು ಬೇಕಾದರೆ ಟೇಸ್ಟಿಗೆ ನೀವು ಅದನ್ನು ಹಾಕೋಬೋದು. ಇವೆಲ್ಲ ತುಂಬಿ ಆಗೈತಿ. ಈಗ ಅದ್ರೊಳಗೆ ಸ್ಟಫ್ ಮಾಡಿ ಇವನೀಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೇಯಿಸ್ಕೊತನು. ಈಗ ನೋಡಿರಿ ಇದ್ರೊಳಗೆಲ್ಲ ಹಿಂಗೆ ಚೆನ್ನಾಗಿ ಇಟ್ಕೋಬೇಕ್ರಿ. ಒಂಚೂರು ಆಯಿಲ್ ಹಾಕಿ ಇವನ್ನೆಲ್ಲ ಹಿಂಗೆ ಇಟ್ಕೋಬೇಕು. ಸ್ಟಫ್ ಮಾಡಿದ್ದು ಎಲ್ಲೂ ಬೀಳಲ್ದಂಗೆ ಹಿಂಗೆ ಒಂದು ಇಟ್ಕೋಬೇಕು. ಅವ್ನು ನೀಟಾಗಿ ಇಟ್ಕೋಬೇಕು. ನೋಡಿರಿ ಹಿಂಗೆಲ್ಲ ಇಟ್ಕೊಳಕತ್ತಾನೆ. ಅವೇನೂ ಆಗಂಗಿಲ್ಲ. ಅದಕ್ಕೆ ಒಂಚೂರು ಇದ್ರೊಳಗೆ ಬೇಯಿಸ್ಬೇಕಾಕತ್ರಿ. ಇದನ್ನು ಹಂಗೆ ಸ್ಟೀಮ್ ಒಳಗೆ ಬೇಯಿಸ್ಬೇಕು. ಇದಕ್ಕೆ ಒಂಚೂರು ಆಯಿಲ್ ಆಯಿಲ್ ಹಾಕಬೇಕಾಕತಿ. ಯಾಕಂದ್ರೆ ಆಯಿಲ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯ್ತಾವೆ. ನೋಡಿರಿ ಈಗ ಆಯಿಲ್ ಹಾಕಾಕ್ತಾನೆ. ನಿಮ್ಗೆ ಎಷ್ಟು ಬೇಕು ಅಷ್ಟೇ. ಜಾಸ್ತಿ ಎಣ್ಣೆ ತಿನ್ನೋರು ಇದ್ರೂ ಹಾಕೋಬೋದ್ರಿ. ನಾ ಈಗ ಮೀಡಿಯಮಾಗಿ ಹಾಕಾಕತ್ತಾನೆ ಎಷ್ಟು ಬೇಕು ಅಷ್ಟು. ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಿದ್ರು ಇನ್ನೂ ಚಲೋ ಆಗುತ್ತೈತೆ, ಟೇಸ್ಟಿ ಬರ್ತೈತೆ. ನೋಡಿ ಈಗ ಸ್ಟೀಮ್ ಮೇಲೆ ಈಗ ಒಂಚೂರು ಬಿಟ್ಟನೀಗ, ಇನ್ನೊಂಚೂರು ಬಿಡ್ಬೋದು. ಅದನ್ನು ನೋಡಿ ಈ ಕಡೆ ಎತ್ತಿಟ್ಕೋಬೇಕ್ರಿ ಅವನು. ನೋಡಿರಿ ಈಗ ಆಗಿದ್ದು ನೋಡ್ರಿ ಇದು. ನೀವು ಎಷ್ಟು ಬೇಕು ಒಂಚೂರು ಮುಚ್ಚೋದ್ರಿಂತ ಮುಚ್ಚಿನ್ಕಿ ತೆಗೆದು ನೋಡ್ಬೇಕ್ರಿ ಹೆಂಗಾಗಿತ್ತು ಅಂಥೇಳಿ, ಅದು ಗೊತ್ತಾಗುತ್ತೆ ಹಿಂಗಾಗಿದ್ದು ಬೆಂದಿದ್ದು. ಅದಕ್ಕೆ ಇದ್ರಾಗೆಲ್ಲ ಅವನ್ನ ಎತ್ತಿಟ್ಕೊಂಡು ಮತ್ತು ಒಗ್ಗರಣೆ ಮಾಡ್ಕೋಬೇಕಾಕತಿ. ನೋಡಿರಿ ಇದ್ರಾಗೆಲ್ಲ ಬಿಸಿ ಇರ್ತಾವೆ, ಸ್ವಲ್ಪ ನೋಡಿ ಎತ್ತಿಟ್ಕೋಬೇಕಾಕತಿ. ಆದ್ರೆ ಪಲ್ಯ ಮಾತ್ರ ಭಾರಿ ಟೇಸ್ಟಿಯಾಗಿರ್ತೈತೆ ರೀ. ಇಷ್ಟೆಲ್ಲ ಮಸಾಲೆ ಹಾಕಿದ್ರಿಂತ ಗ್ರೇವಿನೂ ಅಷ್ಟೇ ಚಲೋ ಬಂದಿರ್ತೈತೆ ರೀ. ಎಲ್ಲಕ್ಕೂ ಊಟಕ್ಕೆ, ಅನ್ನಕ್ಕೆ, ಚಪಾತಿಗೆ, ಸಜ್ಜಿ ರೊಟ್ಟಿಗಂತೂ ಭಾರಿ ಟೇಸ್ಟಿ ಪಲ್ಯ ರೀ ಇದು. ನೋಡಿರಿ ಎಷ್ಟು ಇವು ಎಲ್ಲ ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳಕ್ತಾನೆ. ಅದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರಿ, ಅದನ್ನು ಇದಕ್ಕೆ ಹಾಕಿ ಅದು ಇದನ್ನು ಹಸಿ ವಾಸನೆ ಹೋಗುತ್ತನೂ ಹುರ್ಕೋಬೇಕಾಕತಿ. ನೋಡಿರಿ ಈಗ ಎಣ್ಣೆ ಕುದಿಯಾಕತ್ತೈತೆ ಅದೆಲ್ಲ.
ಆಮೇಲೆ ಕರಿಬೇವು ಹಾಕ್ಕೊಳಕ್ತೇನೆ ನಾನು. ಕರಿಬೇವು ಎಲ್ಲ ಫ್ರೆಶ್ ಐತ್ರಿ, ಎಲ್ಲ ಫ್ರೆಶ್ ಇರೋದ್ರಿಂದ ಇನ್ನೂ ಟೇಸ್ಟ್ ಬರ್ತೈತೆ ಅದು. ಇದೆಲ್ಲ ಇದು ಆಗಿಂದ ಎಣ್ಣೆ ಒಳಗೆ ನೋಡಿರಿ ಹೆಂಗೆ ಘಮ ಬರ್ತೈತೆ. ಇದು ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕೈತಲ್ರಿ ನೋಡಿರಿ. ಈಗೆಲ್ಲ ಕರಿಬೇವು ಇವೆಲ್ಲ ಇದ್ರೊಳಗೆ ಹಾಕಿ ಒಗ್ಗರಣೆ ಒಳಗೆ ಹಾಕಿ ಈ ಥರ ಎಲ್ಲ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಜಾಸ್ತಿ ಬೇಕಾದ್ರೆ ಮ್ಯಾಲೆ ಹಾಕ್ಕೋಬೋದು ನೀವು. ನಾವೊಂದು ಸ್ವಲ್ಪ ಹಾಕೀನಿ. ಮತ್ತು ಈರುಳ್ಳಿ ಇರ್ತಾವಲ್ರಿ ಸಣ್ಣಗೆ ಹೆಚ್ಚಿದ್ದು ಅಂತ ಹೇಳಿದ್ನಲ್ಲ, ಅವನ್ನ ಈಗ ಹಾಕ್ಕೋಬೇಕ್ರಿ. ಅದನ್ನ ಸಣ್ಣಕ್ಕೆ ಹೆಚ್ಚಿದ್ದು ಈರುಳ್ಳಿ ಎಲ್ಲ ಹಾಕಿ ಇದು ಒಗ್ಗರಣೆ ಮಾಡ್ಕೋಬೇಕ್ರಿ. ಇದು ಇನ್ನೂ ಜಾಸ್ತಿ ಎಣ್ಣೆ ಬೇಕಾದ್ರೆ ಭಾರಿ ಟೇಸ್ಟ್ ಆಗುತ್ತೆ ರೀ. ಅದು ಎಣ್ಣೆ ಹಾಕ್ಕೋಬೋದು ಬೇಕಾದ್ರೆ. ನಾ ಈಗ ಮೀಡಿಯಮಾಗಿ ಹಾಕೇನಿ ರೀ, ಅದ್ರಾಗೂ ಎಣ್ಣೆ ಹಾಕಿರ್ತೈತಿ. ಜಾಸ್ತಿ ಈರುಳ್ಳಿನೂ ಬೇಕಾದ್ರೂ ಹಾಕ್ಕೋಬೋದು ನೀವು. ಇದ್ರೊಳಗೇನು ನಾವು ಸ್ಟಫ್ ಮಾಡಿ ಸ್ಟೀಮ್ನಾಗ ಮಾಡಿ ತೆಗ್ದಿವಲ್ರಿ, ಅವನ್ನೆಲ್ಲ ಇದ್ರಾಗ ಇಟ್ಕೋಬೇಕು. ಮತ್ತು ಅವೆಲ್ಲ ಬೇಯಬೇಕಲ್ರಿ ನೋಡಿ. ಇದ್ರಾಗೆಲ್ಲ ಇಟ್ಕೊಂಡ್ರೆ ಇಷ್ಟು ಘಮ ಬರ್ತೈತೆ ರೀ. ಇದು ಮಸಾಲಿದು ಭಾರಿ ಟೇಸ್ಟಿ ಪಲ್ಯ ಆಗಿರ್ತೈತಿ, ಅಷ್ಟು ಘಮನೂ ಇರ್ತೈತಿ. ನೀವು ಮಾಡಿ ನೋಡಿರಿ, ಸೀಸನ್ಯಾಗ ಮಾಡಿರಿ, ಬೆಸ್ಟ್ ಇರ್ತಾವೆ ಅವು. ಎಳೆಕಾಯಿ ಇರ್ತಾವೆ ಸೀಸನ್ಯಾಗ. ಇದೆಲ್ಲ ಸ್ಟಫಿಂಗಕ್ಕೆ ಮತ್ತು ಅದೇನು ಗ್ರೇವಿ ಉಳಿದಿರ್ತೈತಲ್ರಿ ಅದನ್ನೆಲ್ಲ ಹಾಕೊಳಕ್ತಾನೆ. ಏನೇನು ಮಾಡಿ ಮಸಾಲೆ ಉಳಿದಿರ್ತೈತಲ್ಲ ಅದೆಲ್ಲ ಸ್ಟಫ್ ಮಾಡಿ ಉಳಿದಿದ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಮತ್ತು ಅದರಲ್ಲಿ ನೀರು ಹಾಕಿ ಅದನ್ನೆಲ್ಲ ಹಾಕ್ಕೋಬೇಕಾಕತಿ ನೋಡಿ. ಈಗ ಎಲ್ಲ ಸ್ಟಫ್ ಮಾಡಿದ್ದು ಹಾಕ್ಕೊಂಡು ನೀರು ಹಾಕಿ ಹಾಕ್ಕೊಳಕ್ತಾನೆ. ಈಗ ಫ್ಲೇಮೆಲ್ಲ ಜೋರಿಟ್ಟು ನಾವು ಕುದಿಸ್ಬೋದು ಇವನ್ನ. ಒಂದು ಸ್ವಲ್ಪ ಮೀಡಿಯಮಾಗಿ ಇಟ್ಟು ಕುದಿಸ್ರಿ. ಇದಕ್ಕೆ ಇನ್ನೊಂದು ಚೂರು ನೀರು ಎಷ್ಟು ಬೇಕು ಅನ್ನೋದು ನಿಮ್ಗೆ ಗೊತ್ತಾಕತ್ತೆ. ಅವು ಹೆಂಗೆ ಇರೋದ್ರಿಂದ ನೀರು ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಎಲ್ಲ ಮಾಡಿ ಮುಚ್ಚಿಟ್ಟು ಬಿಡ್ಬೇಕ್ರಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕುದಿಯೋಕೆ ಹಾಕ್ಕೋಬೇಕು. ಈಗ ಆಮೇಲೆ ಕುದ್ದಾವೆಲ್ಲ ನೋಡ್ಬೇಕವು. ಸ್ವಲ್ಪ ಹಿಂಗೆ ಇದನ್ನು ಮಾಡಿ ಈ ಥರ ಮಾಡಿ ಇಡ್ಬೇಕ್ರಿ. ಅವ್ನು ಮತ್ತೆ ಮುಚ್ಚಿಟ್ರು ಕುದ್ದಿದ್ದು ನೋಡಿ ಇದು ಮಾಡೋದು ನೋಡಿರಿ. ಈಗೆಲ್ಲ ಗ್ರೇವಿ ಎಲ್ಲ ಇದಾಗುತ್ತೆ. ಅದರಾಗೆಲ್ಲ ನೀರು ಹಾಕಿದ್ರಂತ್ರ ಒಂಚೂರು ಜಾಸ್ತಿ ಕುದಿಸ್ಬೇಕಾಕತ್ತೆ. ನೀರು ಹಾಕ್ಬೇಕು, ಯಾಕಂದ್ರೆ ಅವು ಕುದಿಬೇಕಲ್ರಿ. ನೀರು ಹಾಕಿ ಮುಚ್ಚಿಟ್ಟು ಈಗ ಒಂದು 10 ನಿಮಿಷ ಕುದಿತಾವೆ ಅಷ್ಟೇ ರೀ. 10 ನಿಮಿಷನಾಗ ಕುದ್ದಿರ್ತಾವೆ. ನಾವು ಆಮೇಲೆ ನೋಡೇ ತೆಗಿಬೇಕು. ಅವನು ಕುದ್ದುದಾಗಿಂದ ತೆಗಿಬೇಕು ನೋಡಿರಿ. ಹಿಂಗೆ ಇನ್ನೂ ಕುದಿಯಾಕತ್ತಿದ ಅದಕ್ಕೆ ಮತ್ತೆ ನೋಡಿ ಮುಚ್ಚಿರ್ತಾರೆ. ಈಗೆಲ್ಲ ಪೂರ್ತಿ ಆಗೈತೆ ನೋಡಿರಿ. ನೀರೆಲ್ಲ ಹಿರ್ಕೊಂಡೈತಿ, ಗ್ರೇವಿ ಎಲ್ಲ ಚೆಂದಾಗೈತಿ ನೋಡಿರಿ. ಈ ಥರ ಬಂದೈತಿ, ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಮಾಡಿ ನೋಡಿರಿ, ಈಸಿ ಐತಿ. ಮನೆಯಲ್ಲೆಲ್ಲ ಇರೋದ್ರಿಂದ ಅವು ಇರುವುದವು ಸಾಮಗ್ರಿಗಳೆಲ್ಲ ಹಾಕಿ ಚೆಂದಂಗೆ ಮಾಡಿ ನೋಡಿರಿ. ಟೇಸ್ಟಿಯಾಗಿರುವಂಥ ಪಲ್ಯ, ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತೆ ರೀ. ಬೆಸ್ಟ್ ಇರ್ತೈತೆ ರೀ, ಮಾಡಿ ನೋಡಿರಿ. ಈಗ ಮೆಣಸಿನ್ಕಾಯಿ ಸ್ಟಫಿಂಗೂ ಹಂಗೈತಿ, ರೆಡಿ ಆಗೈತಿ.